ಅಪ್ಪ ಏನಾದರೂ ನಿಮ್ಮ ಜೊತೆ ಬೇಜಾರು ಮಾಡ್ಕೊಂಡಿದ್ದು, ಜಗಳ ಮಾಡಿದ್ದು ಅಥವಾ ಮನಸ್ತಾಪ ಆಗಿದ್ದು? ಏನಿಲ್ಲ, ನಾರ್ಮಲ್ ಚೆನ್ನಾಗಿದ್ರು, ನಾರ್ಮಲ್ ಆಗಿದ್ರು. ಇವಾಗ ಬಂಗ್ಲೆಗುಡ್ಡೆಯಲ್ಲಿ ಅವರ ID ಕಾರ್ಡ್ ಸಿಕ್ಕಿದೆ, ಸುಮಾರು 9 ವರ್ಷ ಆದಮೇಲೆ ಈಗ ಸಿಕ್ಕಿ, ನಿಮ್ಗೆ ಏನು ಅನಿಸುತ್ತೆ ಈ ಸಂದರ್ಭದಲ್ಲಿ? ಅದೇ ಈಗ ನಾನು ಅವರು ಅಂದರೆ ತುಂಬ ದೈವಭಕ್ತಿ ಅವರಿಗೆ. ಧರ್ಮಸ್ಥಳಕ್ಕೆ ಮತ್ತು ನಂಜನಗೂಡು ಆ ಥರ ಈ ಥರ ಎಲ್ಲ ಹೋಗ್ತಾಯಿದ್ರು ಅವರು ಒಬ್ಬರೇ, ಹೋಗಿ ಬರ್ತಾಯಿದ್ರು. ಇದು ಏನು ಅಂತ ನನಗಿನ್ನೂ ಗೊತ್ತಾಗ್ತಾ ಇಲ್ಲ. ಸರ್, ಒಂದು ಆವಾಗ ಅವ್ರಿಗೆ 72 ವರ್ಷ ಆಗಿದ್ದಾಗ, ಹೌದು, 7 79 ವರ್ಷ. ಅವರು ಇವಾಗಲೂ ಇರ್ಬೋದು, ಬೇರೆ ID ಕಾರ್ಡ್ ಮಾತ್ರ ಸಿಕ್ಕಿದ್ದು ಇರ್ಬೋದು ಅಂತ ಏನೋ ಅನಿಸುತ್ತೆ ಸರ್? ಏನಾದ್ರು ಅವರ ಹೆಲ್ತ್ ಕಂಡೀಷನ್ ಹೆಂಗಿತ್ತು? ಹೆಲ್ತ್ ಕಂಡೀಷನ್ ಅದೇ, ಅವ್ರಿಗೆ ತುಂಬ ಶುಗರ್ ಇತ್ತು, ಹೈ ಲೆವೆಲ್ ಶುಗರ್ BP ಇತ್ತು, ಮತ್ತು ಸ್ಟ್ರೋಕ್ ಆಗಿತ್ತು. 2016 ಸೆಪ್ಟೆಂಬರ್ಲಿ ಸ್ಟ್ರೋಕ್ ಆಗಿತ್ತು. ಅದನ್ನ ಒಂದು 6 ತಿಂಗಳು ನಾವು ಹಾಸ್ಪಿಟ್ಲು ಅಲ್ಲಿ ನಾಟಿವೆ ಔಷಧಿ ಎಲ್ಲ ಮಾಡಿ ಎಲ್ಲ ಸರಿ ಮಾಡಿ ಮಾಡಿದ್ವಿ. ಮತ್ತು ಅವರು ಸ್ವಲ್ಪ ಬಲಗಾಲ ಮತ್ತು ಸ್ವಲ್ಪ ಕುಂಟ ವಾಕಿಂಗ್ ಸ್ಟಿಕ್ಕಲ್ಲಿ ಇಟ್ಕೊಂಡು ನಡೀತಾ ಡ್ರೈವಿಂಗ್ ಎಲ್ಲ ಮಾಡ್ತಾಯಿದ್ರು ಅವರು. ಈಗ 7 ವರ್ಷ ಆಯಿತು. ಹೌದು. ಈಗ ಏನು ಅನ್ಸುತ್ತೆ ಸರ್ ಇವಾಗ ಅವರು ತಂದೆಯವರು? ಈಗ ಅವರ ID ಮಾತ್ರ ಸಿಕ್ಕಿದೆ, ಅಲ್ಲಿ ಅವರು ಇರ್ಬೋದಾ, ಹೇಗೆ ಏನು ಅನ್ಸುತ್ತೆ ಮನಸ್ಸಲ್ಲಿ? ಅದು ನನಗೆ ಏನು ಹೇಳೋಕ್ಕೆ ಬರ್ತಿಲ್ಲ ಸರ್. ಈಗ ಅವರು ಏಜ್ ಒಂದು ಫ್ಯಾಕ್ಟ್ರ್ ಒಂದು, ಮತ್ತು ತುಂಬ ಶುಗರು BP ಎಲ್ಲ ಇತ್ತು. ಅದು ಧರ್ಮಸ್ಥಳದ ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿರುವಂಥ. ಹೌದೌದು, ಯಾಕಂದರೆ ಅದು ತುಂಬ ಊಹಾಪೋಹ ಏನೇನೋ. ಹೌದೌದು. ಅದು ಈಗ ಅವರು ಇನ್ನು ಡಿಪಾರ್ಟ್ಮೆಂಟ್ ತನಿಖೆ ಮಾಡಿ ನೋಡಬೇಕು ನಮಗೆ. ಹೌದು.